ಯಾಕೆ ಇಲ್ಲೇ ನಿಂತ್ಬಿಟ್ರಿ? ಸಂಜೆ ಆದಮೇಲೆ ನಾವು ಆಶ್ರಮದಲ್ಲಿ ಇರಬಾರ್ದು. ಬನ್ನಿ ಮನೆಗೆ ಹೋಗೋಣ. 2 ನಿಮಿಷ ಕೇಶವ್, ನಾನು ಗುರುಜಿಗೆ ಏನೋ ಹೇಳೋದು ಮಾಡ್ತಿದ್ದೆ. ಹೇಳಿ ಸ್ವಾಮಿ, ನನ್ನಿಂದ ಏನಾದರೂ ಕೆಲಸ ಆಗಬೇಕಾಗಿತ್ತಾ? ನಿನ್ನ ಮನೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಏನು? ನಾನು ನಿನ್ನ ಮನೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ಬಹುಶಃ ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ನಾನು ಈ ಆಶ್ರಮದಲ್ಲಿ ಸನ್ಯಾಸತ್ವ ಸ್ವೀಕಾರ ಮಾಡಿದ್ದೀನಿ. ದಯವಿಟ್ಟು ನೀವು ಹೊರಡಿ. ಸುಮ್ಮನೆ ಮನೆಗೆ ಬಾರ ಅಧಿಕಾ. ದಯವಿಟ್ಟು ನನ್ನ ಕೈ ಬಿಡಿ, ನಾನು ಬರಲ್ಲ. ನೀ ಮನೆ ಬಿಟ್ಟು ಹೋದ್ಮೇಲೆ ಏನೇನು ಅನಾಹುತ ಆಗಿದೆ ಗೊತ್ತಾ ನಿನಗೆ? ನನಗೋಸ್ಕರ ನಿನ್ನ ಮನೆಗೆ ಬಾ ಅಂತ ಕರಿತಾ ಇಲ್ಲ, ನಿನ್ನ ತಂದೆ ತಾಯಿಗೋಸ್ಕರ ಮನೆಗೆ ಬಾ ಅಂತ ಕರಿತಿರೋದು. ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆ ಸೇರಿದ್ರು. ಎಲ್ಲರೂ ದುಃಖದಲ್ಲಿದ್ದಾರೆ ರಾಧಿಕಾ. ಅಪ್ಪಂಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು. ಈಗ ಹುಷಾರಾಗ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸ್ವಲ್ಪ ದಿನ ಅಷ್ಟೇ, ಎಲ್ರೂ ದುಃಖ ಮರೀತಾರೆ, ನನ್ನನ್ನು ಮರೀತಾರೆ. ಅಪ್ಪ ನೋಡ್ಕೊಳಕ್ಕೆ ನೀವೆಲ್ಲ ಇದ್ದೀರಾ. ಕೃಷ್ಣನ್ ಧ್ಯಾನದಲ್ಲಿ ನಾನು ನನ್ನ ಜೀವನ ಕಳಿಬೇಕು ಅಂತಿದ್ದೀನಿ. ನೋಡ್ರ ರಾಧಿಕಾ, ಇಷ್ಟು ದಿನ ನಿನ್ನ ಪ್ರತಿ ಮಾತು ಪ್ರತಿ ನಿರ್ಧಾರಕ್ಕೂ ಬೆಲೆ ಕೊಟ್ಟಿದ್ದೀನಿ. ಆದ್ರೆ ಇವತ್ತು ನಿನ್ನ ಮಾತನ್ನ ನಾನು ಒಪ್ಪಲ್ಲ. ನಿನ್ ಮನೆಗೆ ಬರಲೇಬೇಕು ರಾಧಿಕಾ. ಈಗ ಈ ಆಶ್ರಮನೇ ನನ್ನ ಮನೆ, ಆ ಭಗವಂತನೇ ನನ್ನ ಕುಟುಂಬ. ನಾನು ಮೊದಲಿಂದನೂ ಕೃಷ್ಣನ ನಂಬಿದೆ. ಈಗ ನನ್ನ ಜೀವನನ ಅವನಿಗೆ ಸಮರ್ಪಣೆ ಮಾಡಬೇಕು ಅಂತಿದ್ದೀನಿ. ಸಂಸಾರದಿಂದ ದೂರ ಇರೋದು ನನಗೆ ಒಳ್ಳೇದು. ಸಂಸಾರದಲ್ಲೇ ಇದ್ಕೊಂಡು ನಿಮ್ಮ ಹೆಂಡ್ತಿನ, ನಿಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಿಮಗೆ ಒಳ್ಳೇದು. ರಾಧಿಕಾ, ನನಗೀಗ ಹೆಂಡತಿ ಇಲ್ಲ. ವಿಶಾಖ ಮನೆ ಬಿಟ್ಟು ಹೋಗಿದ್ದಾಳೆ. ನೀನ್ ಮಾಡಿದ ತ್ಯಾಗ, ಪ್ರೀತಿ ಎಲ್ಲ ವ್ಯರ್ಥ ಆಯ್ತು. ಇನ್ನು ನೀನ್ ತ್ಯಾಗ ಮಾಡಕ್ ಏನು ಉಳಿದಿಲ್ಲ ರಾಧಿಕಾ. ಮನೇಲಿ ಎಲ್ಲರೂ ದುಃಖದಲ್ಲಿದೆ. ಅವ್ರಿಗೆ ನಿನ್ನ ಅವಶ್ಯಕತೆ ಇದೆ. ಬಾ ರಾಧಿಕಾ, ಮನೆಗೆ ಹೋಗೋಣ. ವಿಶಾಖ ಅವರೇ,